भगवती चरण वर्मा। इससे पहले इस कविता में रहने वाली कवि का आशय थोड़ा सा अंश या जरूरी बातें होने के कारण कहना चाहती हूँ, क्योंकि इस कविता द्वारा कवि मातृभूमि की विशेषता और महानता और देश प्रेम का वह परिचय अपने भाव प्रकट करता है। ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕವಿತೆಯ ಮೂಲಕ ಕವಿ ಮಾತೃಭೂಮಿಯ ವಿಶೇಷತೆ ಏನು, ಹಾಗೆಯೇ ಅವಳ ಮಹಾನತೆ ಏನು, ಅವಳ ಉದಾತ್ತ ವ್ಯಕ್ತಿತ್ವ ಮತ್ತು ಕವಿಯ ದೇಶ ಪ್ರೇಮವನ್ನು ಈ ಒಂದು ಕವಿತೆ ಮೂಲಕ ತಿಳಿಬಹುದು. ಅದಕ್ಕಿಂತ ಮುನ್ನ ಒಂದು ದೇಶ ಪ್ರೇಮವನ್ನು ಹೇಳುವಂತಹ ಒಂದು ಚಿಕ್ಕದಾದ ಏಕ್ ಛೋಟಾ ಸ ಕಹಾನಿ, ಒಂದು ಚಿಕ್ಕದಾದ ಒಂದು ಕಥೆಯ ಮೂಲಕ ಎಲ್ಲ ಹೇಳ ಬಯಸ್ತೇನೆ. एक बार बहुत बीते हुए सच्ची घटना है. ಇದು ಕಥೆ ಅಲ್ಲ, ಆಕ್ಚುಲಿ ಸಚ್ಚಿ ಘಟನಾ ಅಂದ್ರೆ ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ. ಬಹು ಪುರಾಣೆ ಆಜಾದಿ ಸೆ ಪೆಹಲೆ, ಎಂಥದ್ದು ಸ್ವಾತಂತ್ರ್ಯಕ್ಕಿಂತ ಹಿಂದೆ ಒಂದಷ್ಟು ವರ್ಷಗಳ ಹಿಂದೆ एक बार बहुत ही बारिश तूफान कई तरह बहुत ही बारिश का वातावरण छाया हुआ था. सैनिक पहरे करते हुए देश की रक्षा करते हुए वे रहते. तब उन्हें सूचना मिलते हैं आतंकवादियों ने, जो आप देखते होंगे ಏನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ಈ ತುದಿಗಳು ಅಂತ ಏನು ಕರೀತೀವಲ್ವ, ಯಾವುವು ಈಗ ಭಾರತದ 4 ಭಾಗದಲ್ಲಿಯೂ ಸಹ ಸರಹದ್ದಿನ ಕಾವಲಿರ್ತಕ್ಕಂಥ ಪ್ರದೇಶಗಳನ್ನು ನಾವೆಲ್ಲ ಕೊಡ್ತೀವಿ. ಅವೆಲ್ಲ ರಕ್ಷಣೆಯಿಂದನೇ ಏನಾಗುತ್ತೆ, ಬೇರೆಯವರು ಆಕ್ರಮಣ ಮಾಡ್ತಕ್ಕಂಥದ್ದನ್ನು ತಡೆತಕ್ಕಂಥ ಇರುತ್ತೆ. BSF ಗೊತ್ತು ನಿಮಗೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿದ್ರೆ ಗಡಿ ಭದ್ರತಾ ಪಡೆಗಳು ಇರ್ತಾವೆ ಗೊತ್ತಲ್ಲ. ಆ ಗಡಿ ಭದ್ರತಾ ಪಡೆಗಳು ಕಾಯೋದ್ರಿಂದ ನಾವು ನಿರಾತಂಕವಾಗಿ ಏನು ಮಾಡ್ತೀವಿ, ಮನೆಯಲ್ಲಿ ನಿದ್ದೆ ಮಾಡ್ತೀವಿ ಅಲ್ವಾ. ಆ ಥರದ ಗಡಿ ಪ್ರದೇಶಗಳೇನಿರುತ್ತಲ್ಲ, ऐसे घड़ी भागों पहरे रहने वाले तैनात या सैनिकों को सूचना मिले आतंकवादियों ने उसके आसपास रहने वाले गांव और शहरों पर कब्जा कर लिया. ಏನಪ್ಪ ಅಂತ ಹೇಳಿದ್ರೆ ಸುಮಾರು ವರ್ಷದ ಹಿಂದಿನ ಕಥೆ ಇದು, ಸ್ವತಂತ್ರ ಪೂರ್ವದ್ದು ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ ಇದು. ಏನಪ್ಪ ಅಂತ ಹೇಳಿದ್ರೆ ಅಂತ ಸೈನಿಕರಿಗೆ ಒಂದು ಇಂಟಿಮೇಷನ್, ಸೂಚನೆ ಸಿಗುತ್ತೆ, ಆ ಆಜುಬಾಜು ಇರತಕ್ಕಂಥ ಗಡಿ ಭದ್ರತಾ ಪಡೆಗಳು ಏನಿರುತ್ತವಲ್ಲ, ಆ ನೆಲೆಸಕ್ಕಂಥ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಆತಂಕವಾದಿಗಳು ಅಥವಾ ಉಗ್ರಗಾಮಿಗಳು ಅಂತೀವಿ ಅಲ್ವಾ, ಅವರೆಲ್ಲರೂ ಅವರು ಏನು ಮಾಡ್ತಾರೆ, ದಾಳಿ ಮಾಡ್ತಾರೆ. ಲೂಟಾಪೂಟ ಕರೆಯಿಗ ಏನು ಮಾಡ್ತಾರೆ, ಅವಾಗೆಲ್ಲ ತತ್ತರಿಸೋಗಿತ್ತು, ಎಲ್ಲರೂ ಲೂಟಿ ಹೊಡಿತಾರೆ, ಎಲ್ಲರೂ ಕೊಳ್ಳೆ ಹೊಡಿತಾರೆ ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಸಿಗುತ್ತೆ ಅವರಿಗೆ. तब उसके लिए रक्षा कर जाने के लिए उसके लिए कोई मौका ही नहीं. ಅವ್ರು ಹೋಗಿ ರಕ್ಷಣೆ ಮಾಡೋಣ, ಏನಾದರೂ ಮಾಡೋಣ ಅಂತ ಹೇಳಿದ್ರೆ ಅವ್ರಿಗೆ ಅವಕಾಶ ಬಹಳ ಕಡಿಮೆ ಇತ್ತು. ಯಾಕೆ ಅಂತ ಹೇಳಿದ್ರೆ ಬಹುತಿ ಬಾರಿಶ್ ತೂಫಾನ್, ತೂಫಾನ್ ಅಂದ್ರೆ ಏನರ್ಥ, ಭಯಂಕರವಾಗಿ ಏನು ಹೇಳ್ತಾರೆ ನೋಡ್ತೀರ, ಗಾಳಿ ಬಿರುಗಾಳಿ ಅಂತ ಕರಿತೀವಿ, ಅಷ್ಟು ಮಳೆ, ಹೊರಗೆ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಅಂತಹ ಮಳೆ ಬಿರುಗಾಳಿಯಲ್ಲೂ ಸಹ ಏನು ಮಾಡ್ತಾರೆ, ಏನಾದರೂ ಒಂದು ಮಾರ್ಗ ಹುಡುಕೋಣ ಅಂತ ವಯ್ಯ ಅಪ್ಪಿ ಠೀಲೆ ಠೀಲೆ ಅಲ್ಲಲ್ಲೇ ಅವರು ಮೋರ್ಚಬಂದಿಲಾಗ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಇದ್ದುಬಿಟ್ಟು ಏನು ಮಾಡ್ತಾರೆ, ಇದ್ದು ರಕ್ಷಣಾ ವ್ಯವಸ್ಥೆಯನ್ನು ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಸಮಯ ಬೀತಬೇಕು, ಸ್ವಲ್ಪ ಸಮಯ ಕಳೆದು ಅವ್ರಿಗೂ ಟೆನ್ಷನ್. ಯಾಕಂದರೆ ಯಾರಾದರೂ ಅಟ್ಯಾಕ್ ಮಾಡಿ ಒಳಗಡೆ ನುಗ್ಗಿದ್ರೋದ್ರೆ ಅವರಿಂದ ರಕ್ಷಣೆ ಮಾಡೋದು ಕಷ್ಟ ಅಲ್ವಾ. ಹಾಗಾಗಿ ಮಳೆ ಸ್ವಲ್ಪ ಶಾಂತ ಆಗೋದೇ ಇಲ್ಲ. ಮಳೆ ಬಿಡುತ್ತೇನೋ ಅಂತ ಕಾದರೂ ಸಹ ಬಿಡೋದೇ ಇಲ್ಲ. ಆವಾಗ ಅದೇ ಮಳೆ ಉತ್ತನೆ ಬಾರಿಶ್ ಹೋನೆ पर तूफान होने पर भी उन्होंने क्या की, थोड़े से सब्र करके ಅದರಲ್ಲೇ ಸ್ವಲ್ಪ ನೋಡೋಣ ಏನಾದರೂ ಮಾಡೋಣ ಅಂತ ಬಹಳ ತಾಳ್ಮೆಯಿಂದ उन्होंने क्या की, वह रहने वाली मोर्चबंदी से थोड़ा सा आगे आकर उन्होंने क्या की, एक नदी के किनारे पहुंचे. ಅವ್ರು ಏನು ಮಾಡ್ತಾರೆ, ಏನಾದರೂ ಪ್ರಯತ್ನ ಮಾಡೋಣ ಅಂತ ಬಂದು ನದಿಯ ದಡದ ಹತ್ತಿರ ಸ್ವಲ್ಪ ಬರ್ತಾರೆ. एक बूढ़े एक बूढ़ी वहाँ छोटी सी झोपड़ी, उसके
ಬೇಸಹಾರ थी। ಅವಳಿಗೆ ಒಟ್ಟ ಆಸೆ ಅನ್ನೋದೇ ಆಗಲ್ಲ, ಮಕ್ಕಳಿಗೆಲ್ಲ ಗಂಡ ಅಥವಾ ಪರಿವಾರ ಅನ್ನೋದು ಏನೂ ಇರಲ್ಲ. ಒಂದು ಚಿಕ್ಕದಾದ ದಂಡೆಯಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಅವಳಿಗೆ ಏನೋ ಕೆಲಸ ಮಾಡಿಕೊಂಡು ಒಂದು ಚಿಕ್ಕದಾದ ಗುಡಿಸಲನ್ನು ಹಾಕೊಂಡಿರ್ತಾಳೆ. उस बुढ़िए से सैनिकों ने मदद मांगी। मदद मांगने पर उस बुढ़िया ने क्या की, थोड़ी समय सोच लेगी और पापा हेल्प ಕೇಳ್ತಾರೆ. ಏನಪ್ಪ ಏನು ಅಂದಾಗ ಈ ರೀತಿದೆ ವಿಚಾರ, ನೀವು ನನಗೆ ಏನು ಮಾಡಬೇಕು, ಸಹಾಯವನ್ನು ಮಾಡಬೇಕು. ಯಾಕಂದರೆ ನದಿ ದಾಟಲಿಕ್ಕೇನಿಲ್ಲ, ಒಂದು ತೆಪ್ಪ ಆಗಲಿ ಚೋಟ ಏನು ಸಿಕ್ಕಲ್ಲ ಅವರಿಗೆ. ऐसे उन्होंने क्या की, उसकी बूढ़ी से ಅಂದ್ರೆ ವಯಸ್ಸಾಗಿರ್ತಕ್ಕಂಥ ಮುದುಕಿ ಹತ್ರ ಏನು ಮಾಡ್ತಾರೆ, ಹೆಲ್ಪನ್ನು ಕೇಳ್ತಾರೆ. ಮದದ್ ಮಾಂಗನೆ ಪರ್ थोड़ी बहुत सोचकर उसने ಯೋಚನೆ ಮಾಡಿದ್ರು. ಇವತ್ತಲ್ಲ ನಾಳೆ, आज या कल मैं क्या करना चाहूँगी, छोटी सी झोपड़ी. ಅವಳಿಗೆ ಬೇರೆ ಆಧಾರ ಏನೂ ಇರಲಿಲ್ಲ ಅಲ್ವಾ, ಹಾಗಾಗಿ ಇವತ್ತಲ್ಲ ನಾಳೆ ಏನು ಮಾಡ್ಬೋದು, ನಾನು ಮತ್ತೆ ಗುಡಿಸಲನ್ನು ಕಟ್ಕೋಬೋದು. ಆದರೆ आतंकवादियों ने हमला करके या कब्जा करके लूट पोटा तो उसका उपाय या उसके लिए कोई तरीका नहीं है, ऐसे समझकर और ಏನು ಮಾಡಿದ್ವಿ, ಇದಕ್ಕೇನು ಬೇರೆ ಆಪ್ಷನ್ ಇಲ್ಲ, ಒಂದು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು आपको क्या मदद चाहिए, ನಿಮಗೆ ಏನು ಬೇಕು ನನ್ನಿಂದ ಸಹಾಯ ಅಂತ ಕೇಳ್ತಾರೆ. झोपड़ी में रहने वाली लकड़ी, ಅಲ್ಲಿ ಗುಡಿಸಲನ್ನು ನಿರ್ಮಾಣ ಮಾಡೋಕ್ಕೆ ಏನು ಹಾಕೊಂಡಿರ್ತಾರೆ, ಕಟ್ಟಿಗೆಯ ತುಂಡುಗಳನ್ನು ಬಳಸಿರ್ತಾರೆ ಅಲ್ವಾ, ಕಟ್ಟಿಗೆಯ ತುಂಡುಗಳನ್ನು ಹಾಕೊಂಡಿರ್ತಾರೆ. ಚಿಕ್ಕದಾಗಿ ಸೋನೆಗೆ ಏಕ್ ಮಂಚಕ ತಯಾರಿಕೆ ಅಂತ ಕಾಟ್, ಒಂದು ಚಿಕ್ಕದಾದ ಏನು ರೆಡಿ ಮಾಡ್ಕೊಂಡಿದ್ಲು, ನೀರು ಹರಿದು ಬಂದರೂ ಸಹ ಏನೂ ಆಗದೆ ಇರೋ ಥರ ಸ್ವಲ್ಪ ಅವಳು ಕಟ್ಟಿಗೆಯಿಂದನೇ ಹೊಂದಿಸ್ಕೊಂಡಿರ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾಳೆ. ಯೋಚನೆ ಮಾಡಿದ್ದು ಮತ್ತೊಂದು ಬಾರಿ ನಾನು ಮಾಡ್ಕೋಬೋದು, ಆದರೆ ಆತಂಕವಾದಿಗಳಿಂದ ಅಲ್ಲಿ ಲೂಟಿ ಹೊಡೆಯೋದನ್ನು, ಅದು ಆಗ್ತಕ್ಕಂಥ ಅನಾಹುತವನ್ನು ಏನು ನನಗೆ ಸಹಾಯ ಮಾಡಿಲ್ಲ ಅಂದರೆ ತಪ್ಸೋಕ್ಕಾಗಲ್ಲ ಅಂಥೇಳಿ ಏನು ಮಾಡ್ತಾಳೆ ಪಾಪ ಅವಳು. ಸಹಾಯಗಳಾದರೂ ಸಹ ಅವಳ ಒಂದು झोपड़ी में रहने वाले सभी लकड़ी को उन सैनिकों को दी और जितना हो सके उतनी मदद की. ಅವಳಿಗೆ ಎಷ್ಟು ಆಗುತ್ತೋ ಅಷ್ಟು ಕೂತು ಏನು ಮಾಡ್ತಾರೆ, ಪುಲ್ ತಯಾರಿಸ್ತಾರೆ. ಪುಲ್ ಅಂದರೆ ಏನು, ಸೇತುವೆ. ಒಂದು ಸೇತುವೆಯನ್ನು ದಾಟಲಿಕ್ಕೆ, ನದಿ ದಾಟಲಿಕ್ಕಿತ್ತಲ್ವ, ಮೀನ್ಸ್ ಅಷ್ಟೊಂದಿತ್ತ ಕಟ್ಟಿಗೆ ಅಂತ ಹೇಳಿದ್ವಿ. ಹೌದು, ಯಾಕಂದರೆ ಅವಳು ಏನು ಮಾಡಿದ್ರು, ಕಲೆಕ್ಟ್ ಮಾಡಿಟ್ಕೊಂಡಿರ್ತಿದ್ರು ಏಸೆ ಖಾನ ಪಕಾಣಿಗೆ ಅಲ್ವಾ, ಚಿಕ್ಕದಾಗಿ ಎಲ್ಲ ಕಟ್ಟಿಗೆದೇ ಕೊಡ್ತಿರೋದು, ಅದರ ಮೇಲೆ ಏನು ಹಾಕಿದ್ದು ಕುಡಿಸಿ ಥರ ಮಾಡ್ಕೊಂಡು ಕೊಡ್ತಾರೆ. ಅದನ್ನು ದಾಟ್ತಾರೆ. ದಾಟ್ಬಿಟ್ಟು ಏನು ಮಾಡ್ತಾರೆ ಸೈನಿಕರು, ಅಷ್ಟೊತ್ತಿಗಾಗಲೇ आतंकवादियाँ छोटे मोटे लूटपोट करने के लिए शुरू किए. तब उन्होंने क्या किया, समझ करके ತುಂಬ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಂಡು ಏನು ಮಾಡ್ತಾರೆ, ಆತಂಕವಾದಿಗಳೆಲ್ಲರನ್ನ ಮಟ್ಟ ಅಚ್ಚಿ ಥರಸೆ ಸಬಕ್ ಸಿಕ್ಕಾರೆ. ಗೊತ್ತಾಯ್ತಾ, ಒಳ್ಳೆಯ ಪಾಠವನ್ನು ಕಲಿಸ್ತಾರೆ. ಅಂದರೆ ಇದರಿಂದ ಏನು ಹೇಳ್ಬೋದು ಕಥೆಯಿಂದ, ಅವಳ ಅಸಹಾಯಗಳಾದರೂ ಸಹ ಹಿಂದೆ ಮುಂದೆ ಯೋಚನೆ ಮಾಡಿ ಏನು ಮಾಡಿದ್ರು, ತನಗೇನು ಸಾಧ್ಯನೋ ಸಹಾಯವನ್ನು ಮಾಡಿದ್ರು. ಯಾಕೆ, ಉನ್ಮೇಲೆ ಹಣವಾಲು ದೇಶ, ಅವಳಲ್ಲಿರ್ತಕ್ಕಂಥ ದೇಶ ಪ್ರೇಮದ ಸಲುವಾಗಿ ಅವಳೇನು ಮಾಡಿದ್ನು, ವಯಸ್ಸಾದಂಥವರಾದರೂ ಸಹ ಅಸಹಾಯಕಿ ಆದರೂ ಸಹ ಮತ್ತೊಂದು ಬಾರಿ ನಾವು ಮಾಡ್ಕೋಬೋದಲ್ಲ, ಸಹಾಯಕದ್ದು ನಿರ್ಮಾಣ ಮಾಡಬಹುದಲ್ಲ ಅಂತ ಹೇಳ್ಬಿಟ್ಟು ತನ್ನ ಕೈಲಾದಷ್ಟು ಮಟ್ಟಿಗೆ ತನ್ನ ಸಹಾಯವನ್ನು ಮಾಡಿದ್ರು. ಅಂದರೆ ಮಕ್ಕಳೇ, ನೀವು ಸಹ ನಮ್ಮ ದೇಶದ ಮೇಲೆ ಅಭಿಮಾನ ಇಡಬೇಕು. ಯಾಕಂತ ಹೇಳಿದ್ರೆ ನಮಗೆ ಆಶ್ರಯ ಕೊಟ್ಟಿದೆ ಅಲ್ವಾ, ನಮ್ಮೆಲ್ಲರನ್ನ ಭೂತಾಯಿಸಬಹುದು. ನಿಮಗೆ 9th ಸ್ಟ್ಯಾಂಡರ್ಡ್ ಪದ್ಯ ಇದೆ ಗೊತ್ತಲ್ವಾ, ಇತ್ತಲ್ವಾ, ಪಿछले ಕ್ಲಾಸ್ ನಮಗೆ ಕಕ್ಷಾ में ಜಯ ಜಯ ಭಾರತ್ ಮಾತಾ, ಅದರಲ್ಲಿ ಹೇಳ್ತೀವಿ ಭರತ ಮಾತೆಯ ಒಂದು ಹೃದಯ ಎಷ್ಟು ವಿಶಾಲವಾಗಿದೆ, ಹಿಮಾಲಯ ಅಲ್ವಾ. ಅದೇ वह जय जय भारत कविता द्वारा हमें पता चलता है भारत माता का हृदय हिमालय जैसे विशाल. ಅಂದರೆ ಕಳೆದ ತರಗತಿಯಲ್ಲಿದ್ದಂತಹ ಜಯ ಜಯ ಭಾರತ್ ಮಾತಾದಲ್ಲಿ ಕವಿ ಮೈತ್ರಿ ಶರಪುತ್ರ ಹೇಳ್ತಾರೆ, ಆ ಭರತ ಮಾತೆಯ ಒಂದು ಹೃದಯ ಹಿಮಾಲಯದಷ್ಟೇ ವಿಶಾಲವಾದಂಥ. ಅವಳ ವೈಭವತೆಯನ್ನು ನಾವು ಅಲ್ಲಿ ತಿಳಿದ್ರೆ ಅವ್ರಿಗೂ ಸಹ ಅವಳ ಗುಣಗಾನ ಮತ್ತು ಅವಳ ಯಶೋಗಾಥೆಯನ್ನು ಹಾಡೋಣ
चरण वर्मा और इस कविता में आने वाली भारत माता का या मातृभूमि की विशेषता और उनके महानता का परिचय देते हुए अपने देश प्रेम को वे प्रकट करना चाहते हैं। पहले इस कविता के कवि भगवती चरण वर्मा जी का परिचय हम प्राप्त करेंगे। ಮೊದಲು ಇವರ ಪರಿಚಯವನ್ನು ತಗೊಳ್ಳೋಣ। इस कविता के कवि है भगवती चरण वर्मा जी। आप सभी अपनी ध्यान से पद्य भाग में रहने वाले आप उसके कवि परिचय आप देख लीजिए। इनके जन्म भगवती चरण वर्मा का जन्म 30 अगस्त 1903 उन्नाव जिले उत्तर प्रदेश में आने वाले उन्नाव जिले के शफीपुर में हुआ था। इलाहाबाद विश्वविद्यालय से इन्होंने BA LLB की उपाधि प्राप्त की थी। इनके बहुत सारे रचनाओं को हम देख सकते हैं। उससे पहले विचार और नवजीवन नामक 2 पत्रिकाओं का संपादन किया था। आकाशवाणी के कई केंद्रों कई वर्षों तक उन्होंने सेवा प्रदान किए हैं। इनके चित्रलेखा उपन्यास पर 2 बार फिल्म निर्माण हुआ है। दूसरा उपन्यास है भूली बिसरे चित्र, साहित्य अकादमी पुरस्कार, अपने खिलौने, पत्थर, 3 फिश, हेड़े वेड़े रास्ते, युवराज चूना, ये सभी है उपयुक्त जो मैंने कहा है ना, वे सभी उपन्यास है। मेरी कहानियाँ, मोर्चबंदी तथा कहानियाँ, वे सभी कहानी संग्रह, मेरी कविता, सविनय नाराज कविता, वे सभी कविता संग्रह है। इनके नाटक भी है, मेरे नाटक, वसीयत। इन सभी इनकी रचना बहुत ही लोकप्रिय है। 5 अक्टोबर 1981 में इनका देहांत हुए। ಏನಪ್ಪ ಮುಖ್ಯ ಅಂತ ಹೇಳಿದ್ರೆ ಭಗವತಿ ಚರಣ ವರ್ಮ ಅವರು उत्तर प्रदेश में बರ್ತಕ್ಕಂತಹ इनके जन्म कहाँ हुआ था? उत्तर प्रदेश के शफीपुर उन्नाव जिले के उन्नाव जिला शफीपुर में इनका जन्म हुआ था 1903 1903 में उत्तर प्रदेश के उन्नाव जिले के शफीपुर में हुआ था। और इनके इलाहाबाद विश्वविद्यालय से इनकी शिक्षा है इलाहाबाद विश्वविद्यालय अलाहाबाद विश्वविद्यालय ಕೇಳಿರ್ತಾನೆ ಶಿಕ್ಷಾ ದೀಕ್ಷಾ ಅಂದ್ರೆ ಅರ್ಥ ಇರಲ್ಲ ಒಂದು ಶಿಕ್ಷಣ ಪಡೆದಿದ್ದು ಅಲಹಾಬಾದ್ ವಿಶ್ವವಿದ್ಯಾಲಯ BA ಮತ್ತು LLB ಅನ್ನು ಪಡೆದರು। ಹಾಗೆ ಇವರು 2 ಪತ್ರಿಕೆಗಳ ಸಂಪಾದಕರಾಗಿ ಕೆಲಸ ಮಾಡಿದರು। 2 ಪತ್ರಿಕೆಯ ಸಂಪಾದಕರಾಗಿದ್ದರು। ಯಾರು? ನವಜೀವನ್ ಮತ್ತೆ ಇನ್ನೊಂದು ವಿಚಾರ। ನವಜೀವನ್ ಅವರು ವಿಚಾರ 2 ಪತ್ರಿಕೆಗಳಲ್ಲಿ ಇವರು ಸಂಪಾದಕರಾಗಿ ಎಡಿಟರ್ ಅಂತ संपादकरागी विषय संपादकर ಕೆಲಸ ನಿರ್ವಹಿಸ್ತಾರೆ। ಹಾಗೆಯೇ आकाशवाणी के केंद्रों में कई वर्षों तक अपनी सेवा प्रदान की है। आकाशवाणी ಮೊದಲ ರೇಡಿಯೋ ಆಕಾಶವಾಣಿ ಗೊತ್ತಲ್ಲ ಅಂತ ಆಕಾಶವಾಣಿಯಲ್ಲಿ ಕೇಂದ್ರಗಳಲ್ಲಿ ಕೈ ಕೇಂದ್ರೋं में ಹಲವಾರು ಕೇಂದ್ರಗಳಲ್ಲಿ ಇವರು ಸೇವೆಯನ್ನು ಸಲ್ಲಿಸಬಹುದು ಕಾಣಬಹುದು। ಇವರ ರಚನೆಗಳು ಸಾಕಷ್ಟು ಇದೆ। ಮೊದಲೇ ಉಪನ್ಯಾಸ ಅಂದರೆ ಕಾದಂಬರಿ ಇವರ ರಚನೆಗಳಲ್ಲಿ ಸಾಕಷ್ಟು ರೀತಿ ಇದೆ, ಕಥೆ ಇದೆ, ನಾಟಕ ಇದೆ ಮತ್ತು ಏನಿದೆ ಕಾದಂಬರಿ। ಅಂತಹ ಕಾದಂಬರಿಗಳಲ್ಲಿ ಇವರ ಚಿತ್ರಲೇಖ ಅಂತಕ್ಕಂತಹ ಒಂದು ರಚನೆ ಏನಿದೆ ಅಥವಾ ಕಾದಂಬರಿ ಏನಿದೆ ಅದು 2 ಬಾರಿ ಸಿನಿಮಾ ಆಗಿ ನಿರ್ಮಾಣ ಆಗಿರೋದನ್ನು ನಾವೆಲ್ಲ ಕಾಣಬಹುದು। ಮತ್ತೊಂದು ತುಂಬ ಫೇಮಸ್ ಆಗಿರ್ತಕ್ಕಂಥ ಒಂದು ಯಾವುದು ಅವರ ಕಾದಂಬರಿ ಅಂತ ಹೇಳಿದರೆ ಇವರ ಭೂಲೆ ಬಿಸ್ರೆ ಚಿತ್ ಈ ಒಂದು ರಚನೆ ಅವರಿಗೆ ಸಾಹಿತ್ಯ ಅಕಾಡೆಮಿಯಿಂದ ಪುರಸ್ಕಾರ ಆಗಿರೋದನ್ನು ಸಿಕ್ಕಿರೋದನ್ನು ಕಾಣಬಹುದು। ಇವರ ರಚನೆಗಳಲ್ಲಿ ಸಾಕಷ್ಟು ಗಮನಿಸಿದ ಕಥೆಗಳಿದೆ, ನಾಟಕಗಳಿದೆ ಮತ್ತು ಹಲವಾರು ಇರ್ತಕ್ಕಂಥದ್ದು। ಹಾಗೆ 1981 ಅಕ್ಟೋಬರ್ 5ರಂದು ಇವರು ಮರಣವನ್ನು ಹೊಂದಿದ್ದಾರೆ। देखिए इस कविता द्वारा हम सभी इनके देश में और मातृभूमि की विशेषता को प्रकट कर वह जो प्रकट किए हैं या समझ सकते हैं। देख लीजिए मधुर स्वर में मैं गा नहीं सकती, लेकिन
शाहिद गांधी बुद्ध और राम, मातृभू शत शत बार प्रणाम। हरे भरे है खेत सुहाने, फल फूलों से युद्ध वन भवन, तेरे अंदर भरा हुआ है खनिजों का कितना व्यापक। मुक्त हस्त तो बांट रही है सुख संपत्ति धन धाम, मातृभू शत शत बार प्रणाम। एक हाथ में न्याय पताका, दूसरे हाथ में नानदी, जग का रूप बदल दे हे माँ, कोटि कोटि हम आज साथ, गूंज उठे जय हिंद नाम से सकल नगर और ग्राम, मातृभू शत शत बार प्रणाम। देखिए मातृभू का अर्थ है मातृभूमि, जहाँ हम जन्म लेते हैं वही हमारी मातृभूमि। नावेली जनिಸ್ತೀವಿ ಅದು ನಮ್ಮ जन्मभूमि। मातृभूमि ಅಂತ ಅರ್ಥ ಏನಪ್ಪ? मातृभू, इसका अर्थ क्या है? हाँ अल्वा, जहाँ हम जन्म लेते हैं वही हमारी मातृभूमि। ನಾವೆಲ್ಲಿ ಜನಿಸ್ತೀವಲ್ವಾ ಅದೇ ನಮ್ಮ ಜನ್ಮಭೂಮಿ ಅಲ್ವಾ? ಕನ್ನಡದಲ್ಲಿ ಏನಂತೀವಿ? ತಾಯಿ. ಕವಿ ಇಲ್ಲಿ ಅವರ ದೇಶ ಪ್ರೇಮವನ್ನು ವ್ಯಕ್ತಪಡಿಸ್ತಾರೆ. ಆ ತಾಯಿಗೆ ಶತ ಶತ ಬಾರ ಪ್ರಣಾಮ ಅಂತಾರೆ. ಶತ ಅಂದ್ರೆ ಕೋಟಿ, ಕೋಟಿ ನಮನಗಳನ್ನ ಯಾಕೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ ಅಂತ ಈ ಒಂದು ಕವಿತೆ ಮೂಲಕ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಮೊದಲನೇ ಒಂದು ಸ್ಟ್ಯಾಂಡರ್ಡಲ್ಲಿ ಆ ಮಧ್ಯಭಾಗದಲ್ಲಿ ನಾವು ಏನಂತಿರುವುದು, ಆ ತಾಯಿಗೆ ಕೋಟಿ ನಮನಗಳನ್ನ ಯಾಕೆ ಸಲ್ಲಿಸ್ತಾರೆ, ಯಾವ ಕಾರಣದಿಂದ ಅಂತ ಹೇಳಿದ್ರೆ, मातृभू शत शत बार प्रणाम, अमरों की जननी शतों को शत शत बार प्रणाम। ऐसे अमरों की जननी है, अमर इसका अर्थ है उसके लिए क्या नहीं है और ये मृत्यु ಅನ್ನೋದೇ ಇಲ್ಲ. ಅಮರರು ಅಂತ ಅರ್ಥ ಏನು? ಸಾವಿಲ್ಲದವರು ಅಂತ. ಅವರು ದೈಹಿಕವಾಗಿ ನಮ್ಮೊಟ್ಟಿಗಿರೋದಿಲ್ಲ, ಬಟ್ ಅವರ ಉನकी जो याद योगदान है उन्हें हमें याद दिलाते. ಅವರು ಕೊಟ್ಟಂತಹ ಕೊಡುಗೆಗಳಾಗಿರ್ಬೋದು, ಅವರ ಕಾರ್ಯಗಳಿಂದ ಅವರು ಸದಾ ಏನಾಗಿರ್ತಾರೆ ಹೇಳಿ, ಜೀವಂತವಾಗಿರ್ತಾರೆ. ಅಂತವರನ್ನ ಏನಂತ ಕರೀತೇವೆ? ಅಮರರು ಅಂತ ಕರೀತೇವೆ. ಅದಕ್ಕೆ ಏನ್ ಹೇಳ್ತಾರೆ? ಅಮರೋं की जननी, तू अमरों की जननी है, तुमको शत शत बार प्रणाम ಅಂತ ಅಮರರ ಜನನಿ ಅಲ್ವಾ ಅಂತ. ಮೃತ್ಯುಹೀನ ಅಂತ, ಅಮರರ ಅರ್ಥ ಏನು? ಮೃತ್ಯುಹೀನ. ಅಮರರ ಅರ್ಥ ಮೃತ್ಯುಹೀನ, ಅವರಿಗೆ ಮರಣವೇ ಇಲ್ಲ, ಮೃತ್ಯುಹೀನ ಅಂತ ಕರೀತೀವಿ. ಅಂತಹ ಮರಣವಿಲ್ಲರ್ತಕ್ಕಂಥವರಿಗೆ ಮೃತ್ಯುಹೀನ ಅಂತ ಕರಿತೀವಿ. ऐसे अमरों की जननी है, जननी ಅಂದ್ರೆ माँ, मैया, माता. लिख लीजिए आप, समानार्थक शब्द जो है ना जननी, जननी का पर्यायवाची शब्द क्या है? माँ, माता है ना, ताई होगा। ऐसे माई भी कहते हैं, माई इसका क्या है? ताई। अमरों की जननी तुमको शत शत बार प्रणाम, महान लोगों के लिए तुम जन दिए हो, ऐसे ही लोगों के लिए जन दिए हो, ऐसे अमरों के लिए तुमको शत शत बार प्रणाम. ನಿನಗೆ ಶತಬಾರ ಅಂದ್ರೆ ಕೋಟಿ ಕೋಟಿ ನಮನಗಳು, ಪ್ರಣಾಮ ಅಂದ್ರೆ ನಮನ, ಪ್ರಣಾಮಗಳು ಅಂತ. ಆ ಮಹಾನ್ ಭಾವ ಯಾರು ಅಂತ ಹೇಳ್ತಾರೆ ನೋಡ್ರಿ, ಮಾತೃಭೂ ಶತ ಶತ ಬಾರ ಪ್ರಣಾಮ. ತೇರೆ ಗುರುಮೆ ಶಾಹಿದ ಗಾಂಧಿ ಬುದ್ಧ ಅವರು ಮಹಾನಷ್ಟು ಜನ, ಬಹಳಷ್ಟು ಜನರು ನೋಡ್ತೀವಿ. ಯಾರವರು? ತೇರೆ ಗುರುಮೆ ಶಾಹಿದ ಗಾಂಧಿ. ತೇರೆ ಊರಂದ್ರೆ ಹೃದಯ, ನಿನ್ನ ಒಂದು ಹೃದಯದಲ್ಲಿ, ನಿನ್ನ ಒಂದು ಒಡಲಾಳದಲ್ಲಿ ಶಾಹಿದ್ ಗಾಂಧಿ. ಶಾಹಿದ್ ಅಂದ್ರೆ ಮಲಗೋ, ಮಲಗಿದ್ದಾರೆ, ನಿನ್ನ ಒಂದು ಮಡಿಲಲ್ಲಿ ಮಲಗಿದ್ದಾರೆ. ಯಾರವರೆಲ್ಲ? ಗಾಂಧಿ, ಬುದ್ಧ ಮತ್ತು ರಾಮರವರು. ಮಾತೃಭೂ ಶತ ಶತ ಬಾರ ಪ್ರಣಾಮ. ऐसे
सुहानी, फल फूलों से युद्ध व पवन, हरे भरे है खेत सुहानी। यह भारत में रहने वाले खेत सुहाने हैं। कैसे? हरे भरे, ಇಲ್ಲಿರ್ತಕ್ಕಂಥ ಹೊಲ ಗದ್ದೆ ಎಲ್ಲವೂ ಸಹ ಹಚ್ಚ ಹಸಿರಿನಿಂದ, ಸುಹಾನೆ ಅಂದ್ರೆ ಸುಂದರ, ಹಚ್ಚ ಹಸಿರಿನಿಂದ ಕಂಗೊಳಿಸೋದ್ರೊಟ್ಟಿಗೆ ಇಲ್ಲಿರ್ತಕ್ಕಂಥ ಹೊಲ ಗದ್ದೆಗಳು ಹೇಗಿವೆ? ಸುಂದರವಾಗಿವೆ, ಸುಂದರವಾಗಿವೆ ಅಂತ ಅಷ್ಟೇ ಅಲ್ಲ. ಫಲ್ ಫೂಲ್ ಉಪವನ, ವನ್ ಉಪವನ, ವನ ಅಂದ್ರೆ ಕಾಡು, ಉಪವನ ಅಂದ್ರೆ ತೋಟ, ಚಿಕ್ಕ ಚಿಕ್ಕ ತೋಟಗಳ ಕಾಣ್ತೀವಲ್ಲ, वे किससे भरे हुए हैं? फल फूलों से, ಹೂವು ಹಣ್ಣುಗಳನ್ನು ನೀಡುವಂತಹ ಮರ ಗಿಡ ಬಳ್ಳಿ ಸಸ್ಯಗಳು ಎಲ್ಲವೂ ಸಹ ಹೇಗಿದ್ದಾವೆ? ಬಾಗ್ ಬಗೀಚೆ ಹಚ್ಚ ಹಸಿರಿನಿಂದ ಸುಂದರವಾಗಿ ಕಂಗೊಳಿಸ್ತವೆ. ಅಷ್ಟೇ ಅಲ್ಲ, ಹೂವು ಹಣ್ಣುಗಳಿಂದ ಯುದ್ಧ ಅಂದ್ರೆ ಫಲಭರಿತವಾಗಿ ತುಂಬಿ ಬಿಟ್ಟಿದ್ದಾವೆ ಅಂತ. ಎಲ್ಲಾ ಮರಗಿಡ ಸಸ್ಯಗಳು ಸಹ ಹಣ್ಣು ಮತ್ತು ಹೂವುಗಳಿಂದ ಕಂಗೊಳಿಸ್ತವೆ. तेरे अंदर भरा हुआ है खनिजों का कितना व्यापक है. ನಾವು ಸಹ ನಿಮ್ಮೆಲ್ಲರೂ ನೋಡ್ತೀವಿ ಅಲ್ವಾ, ಇಲ್ಲಿ ಭಾರತದ ಒಂದು ಎಲ್ಲರ ರೂಪದಲ್ಲೂ ಸಂಪದ್ಭರಿತವಾಗಿರ್ತಕ್ಕಂಥ ರಾಷ್ಟ್ರ ಅಂದರೆ ಯಾವುದು? ಭಾರತ ಅಲ್ವಾ. ಏನು ಇಲ್ಲಿ ನಾನಾ ರೀತಿಯ ಅದಿರುಗಳು ಎಲ್ಲದರ ತಾಣ ಅಲ್ವಾ. ಚಿನ್ನ, ತವರು, ಮ್ಯಾಂಗನೀಸ್ ಮತ್ತೆ ಕಬ್ಬಿಣ, ಬೆಳ್ಳಿ ಅಲ್ವಾ, ತವರ, ಕಂಚು ಎಲ್ಲ ಮೆಟಲ್ಸ್ ಇದೆ ಅಲ್ವಾ. ಎಲ್ಲ ಲೋಹಗಳಿದೆ ಇಲ್ಲ. ಹಾಗಾಗಿ ಏನು ಹೇಳ್ತಾರೆ? ತೇರೆ ಅಂದರ್ ಬರಾ ಹುವಾ ಹೈ ಖನಿಜೋಂ ಕಾ ಕಿತ್ನಾ ವ್ಯಾಪಕ ಹೈ. ನಿನ್ನ ಒಂದು ಒಡಲಾಳದಲ್ಲಿ ಎಲ್ಲ ಉಂಟು. ಏನೆಲ್ಲ ಖನಿಜ ಸಂಪತ್ತೇನಿದೆ, ತುಮಾರೆ ಅಂದರ್ ಬರಾ ಹುವಾ ಹೈ, ಅದೆಲ್ಲ ನಿನ್ನ ಒಡಲಾಳದಲ್ಲಿದೆ. ಖನಿಜ ಸಂಪತ್ತೇ ವ್ಯಾಪಕವಾಗಿದೆ. ವ್ಯಾಪಕ ಅಂದ್ರೆ ಸಾಕಷ್ಟು ಹೆಚ್ಚಿನ ಪಟ್ಟಾಗಿ ಎಲ್ಲ ಇದೆ. ಅದನ್ನು ಅವಳು ತನಗೋಸ್ಕರ ಇಟ್ಟಿದ್ದಾಳ? ಇಲ್ಲ. ಹಾಗಾಗಿ ಮುಕ್ತ ಹಸ್ತತು ಬಾಂಡ್ರಯ್ಯೇ ಸುಖ ಸಂಪತ್ತಿ ಧನಧಾಮ, ಎಲ್ಲವನ್ನ ನೀನೇನ್ ಮಾಡ್ತಿದೀಯ? ಖನಿಜ ಸಂಪತ್ತಾಗಿರ್ಬೋದು, ಪ್ರತಿಯೊಂದು ಎಲ್ಲವನ್ನ ಏನ್ ಮಾಡ್ತಿದೀಯ? ಮುಕ್ತ ಹಸ್ತಸೆ, ಮುಕ್ತವಾಗಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಅಲ್ಲೇ ಭೇದ ಮಾಡದೆ ಎಲ್ಲರೂ ಏನ್ ಮಾಡ್ತಿದ್ದಾಳೆ? ಈಕ್ವಲ್ ಆಗಿ ನೋಡ್ತಿದ್ದೀವಿ. ಎಲ್ಲರ ಆಶ್ರಯದಾತಳಾಗಿದ್ದಾಳೆ ಅಲ್ವಾ ಭರತ ಮಾತೆ. ಅಷ್ಟೇ ಅಲ್ಲದೆ ಏನು, ನಮ್ಮೆಲ್ಲರಿಗೂ ಆಶ್ರಯ ಕೊಟ್ಟಿದ್ದಾಳೆ. ಪ್ರಕೃತಿಯನ್ನು ಸಾಕಷ್ಟು ಹಚ್ಚ ಹಸಿರಿನ ಕಂಗೊಳಿಸೋ ಥರ ಇಟ್ಟಿದ್ದಾಳೆ. ಧಾನ್ಯಗಳನ್ನು ಬೆಳೆದು ತಿನ್ನೋ ಥರ ಎಲ್ಲ ಇಡೋದ್ರೊಟ್ಟಿಗೆ ಮುಕ್ತ ಹಸ್ತವಾಗಿ ನಮಗೆಲ್ಲ ಏನು ಕೊಡ್ತಿದ್ದಾಳೆ? ಲೋಹಗಳನ್ನು ಎಲ್ಲವನ್ನ ಕೊಡ್ತಿದ್ದಾಳೆ. ಅವು ತಾನೇ ಚಿನ್ನ, ಬೆಳ್ಳಿ, ತವರ, ಮ್ಯಾಂಗನೀಸ್ ಎಲ್ಲ ಲೋಹಗಳು, ಅವುಗಳೆಲ್ಲರನ್ನ ಬಳಕೆ ಮಾಡ್ಕೊಳ್ತೀವಿಲ್ಲ. ಹಾಗಾಗಿ ಮುಕ್ತ ಹಸ್ತತು ಬಾಂಡ್ರಯ್ಯೇ ಸುಖ ಸಂಪತ್ತಿ ಧನದ, ಎಲ್ಲವನ್ನ ನೀಡಿ ನಮಗೆ ಸುಖ ಸಂಪತ್ತು. ಧನ ಅಂದ್ರೆ ಸಂಪತ್ತು ಅಂತಾನೆ, ಧಾಮ್ ಅಂದ್ರೆ ಆಶ್ರಯ. ಆಶ್ರಯ ಕೊಟ್ಟಿದೀಯಾ, ಸಾಕಷ್ಟು ಸುಖ ಸಂಪತ್ತು ಎಲ್ಲವನ್ನ ಕೊಟ್ಟಿದೀಯಾ. मातृभूम शत शत बार प्रणाम, हे माँ इसलिए इन कारणों से तुम्हें शत शत बार प्रणाम करना चाहता हूँ. ಈ ಎಲ್ಲ ಕಾರಣಗಳಿಂದ ನಾನು ನಿಮಗೆ ಕೋಟ್ಯಾನುಕೋಟಿ ನಮನಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಈ ಒಂದು ಪದ್ಯ ಭಾಗದಲ್ಲಿ ನಾವು ಇದನ್ನು ಅರಿಬಹುದು. ಇಲ್ಲಿ ತಾಯಿಯ ಸ್ವರೂಪ, ಭರತ ಮಾತೆಯ ಸ್ವರೂಪ, ಭರತ ಮಾತೆಯ ಸ್ವರೂಪವನ್ನು ನಾವು ತಿಳಿಬಹುದು. ಭಾರತ ಮಾತಾ ಕಿ ಅವಳ ಸ್ವರೂಪ ಹೇಗಿದೆ? ಸಾಮಾನ್ಯ ನಾವು ಅವಳ ನೆನೆಸಿದ
ಜ್ಞಾನದೀಪವನ್ನು ಬಲಭಾಗದ ಕೈಯಲ್ಲಿ ಹಿಡಿದಿರುವುದನ್ನು ನಾವಿಲ್ಲಿ ಕಾಣ್ತೇವೆ. ಜಗಕಾರು ಬದಲದೆ ಹೇಮ, ಇಷ್ಟು ದಿನಗಳು ಕಳೆದರೂ ಸಹ आजादी होने पर भी यहाँ बहुत सारी समस्या है ना. ಹಾಗಾಗಿ ಜಗದ ರೂಪದಲ್ಲೇ ಹೇಮ, ಮೂಢ ನಂಬಿಕೆ, ಅಂದಾಚಾರ, ಕಟ್ಟುಕಟ್ಟಳೆ ಅಲ್ವಾ, ಅಪಾರವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ತಿಳಿದೆ ಜನ ಇವತ್ತು ಸಹ ಸಾಕಷ್ಟು ಸಂಕಟಗಳಲ್ಲಿದ್ದಾರೆ. ಅವನ್ನೆಲ್ಲ ಫಾಲೋ ಮಾಡ್ತಿದ್ದಾರಲ್ಲ, ಮೂಢನಂಬಿಕೆಗಳು ಅಂತೇಳಿ ಅಂಥವುಗಳೆಲ್ಲ ಇದ್ದಾರೆ. ಹಾಗಾಗಿ जग का रूप बदल दे हिमा हे ताई, यार आने वाले अंधकार को हटे और रात की रोशनी ಇಲ್ಲಿರ್ತಕ್ಕಂಥ ಕಟ್ಟು ಕಟ್ಟಲೆ ಮೂಢನಂಬಿಕೆಗಳೆಲ್ಲವನ್ನ ತೊಡೆದು ಹಾಕಿ ಏನು ಮಾಡು, ಜಗತ್ತಿನ ರೂಪವನ್ನ ಬದಲಾಯಿಸಿದೆ. ಕೋಟಿ ಕೋಟಿ ಆಜ್ ಸಾತ್ ಮೇ, ಜಗತ್ತಿನ ರೂಪವನ್ನೇ ಬದಲಿಸ್ಬಿಡು ಅಂತ ಕೇಳ್ತಾರೆ. ಕೋಟಿ ಕೋಟಿ ಆಜ್ ಸಾತ್ ಮೇ, ಕೋಟ್ಯಾನ್ ಕೋಟಿ ಜನರು ಭಾರತದಲ್ಲಿ ಏನು ಮಾಡ್ತಿದ್ವಿ ನಾವೆಲ್ಲ ನಿವಾಸಿಗಳಿಗೆ ನೆಲೆಸಿದ್ದೀವಿ ಅಲ್ವಾ. ಆ ಹಿರಿಮೆ ಗರಿಮೆಗೆ ಪಾತ್ರರಾಗಿದ್ದೀವಿ. ಕೋಟಿ ಕೋಟಿ ಆಜ್ ಸಾತ್ ಮೇ, ಕೋಟ್ಯಾನ್ ಕೋಟಿ ಜನರು ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಇದ್ದೇವೆ. ಗೂಂಜುಗೆ ಜೈನಿಂದ ನಾವು ನಾವೆಲ್ಲರೂ ಸಹ ಭರತ ಮಾತೆಯನ್ನ ಜೈ ಹಿಂದ್ ಹೋಗ್ತಾನೆ. ಆ ಜೈ ಹಿಂದ್ ಎಂತಕ್ಕಂಥ ಒಂದು ನಾದನ್ನು ಒಳಗಲಿ ಪ್ರತಿಧ್ವನಿಸಲಿ ಸಕಲ ನಗರ ಗ್ರಾಮನೆ. ನಾವಷ್ಟೇ ಅಲ್ಲ, ಇಡೀ ಭಾರತದಲ್ಲಿರ್ತಕ್ಕಂಥ ಸಕಲ ನಗರ ಗ್ರಾಮಗಳಲ್ಲಿ ಏನಾಗಲಿ ಜೈ ಹಿಂದ್ ಎಂಬತಕ್ಕಂಥ ಒಂದು ನಾದ ಒಳಗಲಿ ಅಥವಾ ಪ್ರತಿಧ್ವನಿಸಲಿ. ಮಾತೃಭೂ ಶತ ಶತ ಬಾರ ಪ್ರಣಾಮ, ಹೇ ತಾಯಿ ಇನ್ನು ಉಪಯುಕ್ತ ಕಾರಣವಿಸಿ, ಎಲ್ಲ ಮೇಲಿನ ಕಾರಣದಿಂದಾಗಿ ನಾನು ನಿನಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಆ 3 ಪಾಯಿಂಟ್ಸನ್ನು ನಾವಿಲ್ಲಿ ಕಾಣಬಹುದು. ಮೊದಲನೇದು अमरों की जननी है, महान लोगों या बुद्ध राम कृष्ण जैसे महान लोगों ने. इसके अलावा ಅಷ್ಟಲ್ಲದೆ ಮಹಾನ್ ಸಾಮ್ರಾಟರನ್ನು ನೋಡ್ತೇವೆ ಅಲ್ವಾ, ಆಡಳಿತಗಾರರನ್ನು ನೋಡ್ತೇವೆ, ಅದಕ್ಕಿಂತ ಹಿಂದೆ ರಾಜ ಮಹಾರಾಜರನ್ನು ನೋಡ್ತೇವೆ. ಅವರೆಲ್ಲರ ಅಂತ ಮಹಾನುಭಾವರ ಪುರುಷರ ಜನನಿ ನೀನು. ಹಾಗಾಗಿ ನಿನಗೆ ಕೋಟ್ಯಾನು ಕೋಟಿ ನಮನಗಳು ಅಂತ ಹೇಳೋದು ಒಟ್ಟೊಟ್ಟಿಗೆ ಏನು ಹೇಳ್ತಾರೆ ಅಂತ ಮಹಾನುಭಾವರು. ಅದರಲ್ಲಿ ಮತ್ತೆ ಇಂಥ ಅಪಾರವಾಗಿರ್ತಕ್ಕಂಥ ಖನಿಜ ಸಂಪತ್ತನ್ನು, ಪ್ರಕೃತಿ ಸೌಂದರ್ಯವನ್ನು ಹೊಂದಿದೆ. ಅದನ್ನೆಲ್ಲದನ್ನು ನಮಗೆ ಮುಕ್ತವಾಗಿ ಧನ್ಧಾಮೋಸೆ ಬರೆಯುವೆ ಹಮಾರಿ ಭಾರತ. ಸಕಲ ಸಮೃದ್ಧಿಯನ್ನು ಕೊಟ್ಟು ನಮ್ಮನ್ನು ಸಲಹಿದೆಯಾ. ಹಾಗಾಗಿ ನಿಮಗೆ ಕೋಟಿ ಕೋಟಿ ನಮನಗಳು ಅಂತ ಹೇಳಿದೆ. ಆ ತಾಯಿಯ ಒಂದು ಸ್ವರೂಪವನ್ನು, ಪ್ರೀತಿ ಚಂದ್ರ ಇಬ್ಬರು ನೀಡಿ ಆ ಸ್ವರೂಪವನ್ನು ಹೇಳೋದರೊಂದಿಗೆ ಅವರು ಹೇಳ್ತಾರೆ, ಏಕ ಹಾತ್ ಮೇ ನ್ಯಾಯ ಪತಾಕ, ಹಮಾರಿ ದೇಶ ಕಿ ಸಮ್ಮಾನ್ ಕಾ ಪ್ರತೀಕ ನ್ಯಾಯ ಪತಾಕ. ದೇಶದ ಗರಿಮೆಯ ಸಂಕೇತ ಯಾವುದು? ರಾಷ್ಟ್ರ ಅಂತ. ರಾಷ್ಟ್ರದ ಸ್ವತಂತ್ರತಾ ಪ್ರತೀಕ, ಸ್ವಾತಂತ್ರ್ಯ ಮತ್ತು ಸಮ್ಮಾನ ಗೌರವ ಪ್ರತೀಕ ಅಂತ ಹೇಳ್ತೀವಿ. ಅಂತಹ ಅವಳ ಸ್ವರೂಪ. ನಿಮಗೆ 3 ಅಂಕದ ಪ್ರಶ್ನೆ ಬರುತ್ತೆ ಪರೀಕ್ಷೆ. ಮಾತೃಭೂಮಿ ಕಾ ಸ್ವರೂಪ का वर्णन कीजिए. ಗೊತ್ತಾಯ್ತಲ್ಲ, 2 ಅಂಕದ್ದು ಮೇಲಿನ ಪದ್ಯಭಾಗದಲ್ಲಿ ಕೊಟ್ಟರೆ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸಿ. ಹಾಗೆ 3 ಅಂಕದ ಪ್ರಶ್ನೆ ಇದು ಕಂಪಲ್ಸರಿ ಆಗಿರ್ತದೆ. ಅನುರೂಪತ ಕೇಳ್ತಾರೆ. ಗೊತ್ತಾಯ್ತಲ್ಲ, ಒಟ್ಟಾರೆಯಲ್ಲಿ 6 ಮಾರ್ಕ್ಸಿಗೆ 6ರಿಂದ 7 ಅಂಕದ ಪ್ರಶ್ನೆಗಳನ್ನು ಕೇಳಲ್ಪಡ್ತಾರೆ ಎಕ್ಸಾಮಲ್ಲಿ ಕಂಪಲ್ಸರಿ. ಅದಾದ್ಮೇಲೆ 2 ಅಂಕದಾದ್ರೂ ಬಂತು ಅಥವಾ 3ದಾದ್ರೂ ಬಂತು. ಅನುರೂಪತದಲ್ಲಂತೂ ಒಂದು ಯಾವಾಗಲೂ ಕೇಳುವಂತಹ ಅಭ್ಯಾಸ ಇದೆ. ಹಾಗಾಗಿ ನೀವು ಬಹಳ ಗಮನವಿಟ್ಟು ಯಾವುದೇ ವಿಚಾರವನ್ನು ಅಲ್ಲಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಗಮನಿಸಬೇಕು ಮತ್ತು ನೋಟ್ ಮಾಡಿಕೊಂಡು ಇದನ್ನು ಕಲಿಯುವಂಥ ಪ್ರಯತ್ನವನ್ನು ಮಾಡಬೇಕು. ಏನು ಹೇಳ್ತಾರೆ, ಆ ಒಂದು ನ್ಯಾಯ ಪತಾಕೆ ಇಟ್ಕೊಂಡ್ರೆ ಸದಾ ಪ್ರಜ್ವಲಿಸ್ತಕ್ಕಂಥ ಜ್ಞಾನ ದೀಪವನ್ನು ಮತ್ತೊಂದು ಕೈಯಲ್ಲಿದ್ದರೆ ಆ ಪ್ರೇಯರ್ ಮಾಡ್ತಾರೆ. ಏನಂತ, ಜಗಕ ರೂಪದಲ್ಲಿ ಆಗಲೇ ಹೇಳಿದೆ, ಮೂಢನಂಬಿಕೆ ತಂದು ಕಟ್ಟುಪಾಡು ಅಂತ ಕಾಣ್ತಾರೆ. ಇವತ್ತು ಜನ ಅಂಧಕಾರದಲ್ಲಿದೆ. ಜಗಕ ರೂಪದಲ್ಲೇ ಹೇಮ, ಈ ಜಗತ್ತಿನ ರೂಪವನ್ನು ಬದಲಿಸು ಅಂತ ಹೇಳೋದು, ಪ್ರಾರ್ಥನೆ ಮಾಡೋದೊಟ್ಟಿಗೆ ಕೋಟಿ ಕೋಟಿಯ ಸಾಧನೆ, ಕೋಟ್ಯಾನು ಕೋಟಿ ಜನರು ನಾವು ಇವತ್ತು ಎಲ್ಲ ಇದ್ದೀವಿ. ಅಪಾರವಾದ ಸಂಪತ್ತನ್ನು ಸದ್ಬಳಕೆ ಮಾಡಿಕೊಂಡು ಎಲ್ಲರೂ ಇದ್ದೀವಿ. ಹಾಗಾಗಿ ನಿನ್ನ ಒಂದು ಜಯಕಾರನ ಹಾಕಲಿಕ್ಕೆ ಸಕಲ ನಗರ ಗ್ರಾಮಗಳಲ್ಲಿ ಎಲ್ಲರ ಧ್ವನಿಯಿಂದ ಪ್ರತಿಧ್ವನಿಸಲಿ ಅಂತ ಹೇಳ್ತಾ ಮಾತೃಭೂಮಿ ಪ್ರದೇಶದ ಪ್ರಾರ್ಥನೆ. ಹೇ ಭರತ ಮಾತೆ, ನಿನಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಅಂತ ಹೇಳೋದಕ್ಕೆ ಕವಿತೆಯ ಆಶಯವನ್ನು ನಾನು ಮೊದಲನೇ ಆಗಲೇ ಹೇಳಿ ಮತ್ತೊಂದು ಬಾರಿ ಹೇಳುವಂಥ ಪ್ರಯತ್ನ ಮಾಡ್ಕೊತೀವಿ. ಭಗವತಿ ಚರಣವನ್ನು ಅವರು ಹಿಂದಿ ಸಾಹಿತ್ಯದ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವವನ್ನು ನೀಡಲಾಗುತ್ತೆ. ಅಷ್ಟಲ್ಲದೆ ಈ ಕವಿ ಮೊದಲೇ ಹೇಳಿದಾಗಿ ಈ ಪದ್ಯದಲ್ಲಿ ಏನಿದೆ, ಒಂದು ದೇಶ ಪ್ರೇಮ, ಒಂದು ಭರತ ಮಾತೆಯ ಒಂದು ವೈಭವವನ್ನು, ಸ್ವರೂಪವನ್ನು
देखिए बच्चों, एक छोटा सा बिजली के अभाव के कारण मैं मोबाइल द्वारा ही आपको एक छोटा सा वीडियो दिखाती हूँ। शत शत बार प्रणाम। शत शत बार प्रणाम। अमरों की जननी तुमको शत शत बार प्रणाम। मातृभू शत शत बार प्रणाम। तेरे मुर में शाहिद गांधी बुद्ध और राम। शत शत बार प्रणाम। तेरे मुर में शाहिद गांधी बुद्ध और राम। मातृभू शत शत बार प्रणाम। मातृभू शत शत बार प्रणाम। सुहाने फल फूलों से युक्त वनोपवन। हरे भरे हैं खेत सुहाने फल फूलों से युक्त वनोपवन। तेरे अंदर भरा हुआ है खनिजों का कितना व्यापक धन। तेरे अंदर भरा हुआ है खनिजों का कितना व्यापक धन। मुक्त हस्त तू बांट रही है सुख संपत्ति धन धाम। शत शत बार प्रणाम। अमरों की जननी तुमको शत शत बार प्रणाम। दूसरे हाथ में एक हाथ में न्याय पताका ज्ञान दीप दूसरे हाथ में। जग का रूप बदलते हैं माँ कोटि कोटि हम आज साथ में। जग का रूप बदलते हैं माँ कोटि कोटि हम आज साथ में। गूंज उठे जय हिंद नाद से सकल नगर और ग्राम। गूंज उठे जय हिंद नाद से सकल नगर को काम। मातृभू शत शत बार प्रणाम। अमरों की जननी तुमको शत शत बार प्रणाम। मातृभू शत शत बार प्रणाम। अमरों की जननी तुमको शत शत बार प्रणाम। देखिए बच्चों, आप सभी इस वीडियो क्लिपिंग देखें, उसमें बहुत ही अच्छी तरह से और सुस्वर से गाते हुए उसके एक छोटा सा प्रयास किए गए हैं। ಅಲ್ಲಿ ನೋಡಿದ್ರಿ ನೀವೆಲ್ಲ ಬುದ್ಧ ರಾಮ ಹಾಗೂ ಕಲಾಮರಂತ ಅವರೆಲ್ಲ ಮಹಾನ್ ವಿಭೂತಿಯ ಅಂತ ಕರಿತೀವಿ, ಅಂದರೆ ಮಹಾನ್ ಪುರುಷರು ಅಂತಹ ಮಹಾನುಭಾವರ ಒಂದು ಮಹಾನ್ ಪುರುಷರ ಜನನಿ ಅಂತ ಹೇಳೋದ್ರೊಟ್ಟಿಗೆ ಆ ಪ್ರಕೃತಿ ಸೌಂದರ್ಯವನ್ನು ಹೇಳೋದ್ರೊಟ್ಟಿಗೆ ಅದಕ್ಕೆ ಅವಳ ತಾಯಿಯ ಸ್ವರೂಪವನ್ನು ಹೇಳೋದ್ರೊಟ್ಟಿಗೆ ಈ ಒಂದು ಪದ್ಯದ ಮೂಲಕ ತಮ್ಮ ದೇಶ ಪ್ರೇಮವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಇದೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಮುಂದಿನ ನೆಕ್ಸ್ಟ್ ಗುರುವಾರ ಬರ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ಈ ಚಿಕ್ಕದಾದ ಒಂದು ನೃತ್ಯ ಹಾಗೂ ಅದರೊಟ್ಟಿಗೆ ಒಂದು ಚುನೆ ಆರ್ ಬೋಲಿ ಅಥವಾ ಯಾವುದು ಹೇಳ್ತಿರೋದು ಪಿಕ್ ಅಂಡ್ ಸ್ಪೀಚ್ ಆರ್ ಪಿಕ್ ಅಂಡ್ ಆ್ಯಕ್ಟ್ ಯಾವುದನ್ನು ಮಾಡ್ತಿರೋ ಅದನ್ನು ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಂದು ಕ್ರಿಯಾಕಲಾಪ ಅಂದರೆ ಆ್ಯಕ್ಟಿವಿಟಿ
ನಿಮಗೆ ಎಲ್ಲ ತಯಾರನ್ನು ನಡೆಸ್ಕೊಡ್ತಾರೆ.